ದೇವರ ನಾಮಕ್ಕೆ ಸ್ತೋತ್ರ. ದೇವರೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ನಿಮ್ಮ ಜೀವನದಾಗ ಒಂದು ಆಶೀರ್ವಾದ ಆಗ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲರಿಗೂ ಒಳ್ಳೇದಾಗ್ಲಿ. ದೇವರಿಗೆ ಸ್ತೋತ್ರ. ಈ ಒಂದು ವಾಕ್ಯ ಓದ್ಕೋಣ. ಕೀರ್ತನೆಗಳು 62ನೇ ಅಧ್ಯಾಯ 5ನೇ ವಚನ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಹಲ್ಲೆಲೂಯಾ. ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು. ಈ ಮನಸ್ಸಿಗೆ ಶಾಂತಿ ದೇವರ ಕಡೆಗಿಂತಾನೆ ಬರ್ತದ. ನಾವು ಒಂದೊಂದ್ ಸರ್ತಿ ದಾರಿ ತಪ್ಪಿದ್ರೆ ನಮ್ಮ ಮನಸ್ಸಿಗೆ ಹೇಳಬೇಕು ಏನಂತ, ನನ್ನ ಮನವೇ ದೇವರನ್ನ ನಂಬಿ ಶಾಂತವಾಗಿರು. ಹಲ್ಲೆಲೂಯಾ. ನಮ್ಮ ಆಲೋಚನೆಲಿಂತ ನಾವು ದಾರಿ ತಪ್ಪುತ್ತೀವಿ. ಹಲ್ಲೆಲೂಯಾ. ನಮ್ಮ ಎದ್ರಲಿಂತ ಆಲೋಚನೆಲಿಂತ. ಆದ್ರೆ ನಮ್ಮ ಮನಸ್ಸಿನಾಗ ದೇವರಾನಲ್ಲ, ನಮ್ಮ ಮನಸ್ಸಿನಾಗ ತಂದೆ ಆನಲ್ಲ, ನಮ್ಮ ಮನಸ್ಸಿನಾಗ ಪವಿತ್ರ ಆತ್ಮ ಆನಲ್ಲ, ನಮ್ಮ ಮನಸ್ಸಿನಾಗ ಪರಮಾತ್ಮನ ಅಭಿಷೇಕ ಸಾಮರ್ಥ್ಯ ನಮ್ಮ ಮೇಲೆ ಆಗಲ್ಲ. ನಮ್ಮ ಆಲೋಚನೆ ದಾರಿ ತಪ್ಪುವಾಗ ನಮ್ಮ ಮನಸ್ಸಿಗೆ ದೇವರಿಗೆ ಸ್ತೋತ್ರ ಹೇಳ್ರಿ ಏನಂತ, ನನ್ನ ಮನವೇ ದೇವರನ್ನ ನಂಬಿ ಶಾಂತವಾಗಿರು. ಆಮೆನ್. ಹಲ್ಲೆಲೂಯಾ. ದೇವರನ್ನು ನಂಬಿರಿ. ಆದ್ರೆ ನಿಮ್ಮ ದಾರಿ ಒಂದು ಪರಮಾತ್ಮ ನಿಮಗೆ ಕೊಟ್ಟ ದಾರಿ ಮೇಲೆ ನಡೆಯುವಾಗ ಅನೇಕ ಶೋಧನೆಗಳು ಬರ್ತಾವ, ಅನೇಕ ಪ್ರಾಬ್ಲಮ್ಗಳು ಬರ್ತಾವ. ಪ್ರಾರ್ಥನೆ ಮಾಡಕ ಮನ್ಸಾಗಲ್ಲ, ವಾಕ್ಯ ಓದಕ ಮನ್ಸಾಗಲ್ಲ, ಉಪವಾಸ ಮಾಡಕ ಮನ್ಸಾಗಲ್ಲ, ದೇವರಿಗೆ ಸ್ತೋತ್ರ ಆರಾಧನೆ ಮಾಡಕ ಮನ್ಸಾಗಲ್ಲ, ಚರ್ಚಿಗೆ ಹೋಗಕ ಮನ್ಸಾಗಲ್ಲ. ಅವಾಗ ನೀವು ಕುಂತ ಹೇಳ್ರಿ, ಪ್ರಾರ್ಥನೆದಾಗ ಕುಂತ ಮೊಳಕಾಲು ಊರಿ ಹೇಳ್ರಿ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು. ಯಾವಾಗ ನೀನು ಈ ವಾಕ್ಯ ನುಡಿತೀಯೋ ದೇವರ ಆತ್ಮನು ನಿನಗೆ ಸಹಾಯ ಮಾಡ್ತಾನ. ನಿನಗೆ ಮತ್ತೆ ಪ್ರಾರ್ಥನದ ಬಲ ಸಿಗ್ತದ, ಮತ್ತೆ ನಿನಗೆ ಪ್ರಾರ್ಥನದ ಅಭಿಷೇಕ ಸಿಗ್ತದ, ಮತ್ತೆ ನಿನಗೆ ಪವಿತ್ರ ಆತ್ಮ ಸಹಾಯ ಮಾಡ್ತಾನ. ಯಾರು ಕರ್ತನ ಆತ್ಮ ನಿಮಗೆ ಸಹಾಯ ಮಾಡ್ತಾನ. ನೀನು ಕುಗ್ಗಿದಾಗ ದೇವರನ್ನು ಜ್ಞಾಪಿಸ್ಕೋ, ನೀನು ಬಲ ಕಳ್ಕೊಂಡಾಗ ದೇವರನ್ನು ಜ್ಞಾಪಿಸ್ಕೋ, ನೀನು ಸೋತೋದಾಗ ದೇವರನ್ನು ಜ್ಞಾಪಿಸ್ಕೋ, ನಿನಗೆ ಕೆಟ್ಟ ಆಲೋಚನೆ ಬರುವಾಗ ದೇವರನ್ನು ಜ್ಞಾಪಿಸ್ಕೋ, ಕೆಟ್ಟ ಕನಸು ಬಿದ್ರೆ ದೇವರನ್ನು ಜ್ಞಾಪಿಸ್ಕೋ. ಪ್ರತಿ ನಿತ್ಯ ದೇವರ ಹತ್ರ ಪ್ರಾರ್ಥನೆ ಮಾಡು. ಓ ದೇವರಿಗೆ ಸ್ತೋತ್ರ. ಪ್ರಾರ್ಥನೆದಾಗ ದೇವರು ನಿನಗೆ ಗೆಲುವು ಕೊಡ್ತಾನ. ಹಲ್ಲೆಲೂಯಾ. ಮುಂಜಾನೆದ್ದು ಪ್ರಾರ್ಥನೆ ಮಾಡು, ರಾತ್ರಿ ಮಲ್ಕ ಟೈಮಿಗೆ ಪ್ರಾರ್ಥನೆ ಮಾಡು, ಸಮಯ ಸಿಕ್ಕಾಗ ಮತ್ತೆ ಸಾಯಂಕಾಲ ಟೈಮ್ ಪ್ರಾರ್ಥನೆ ಮಾಡು. ನೀನು ಮನಸ್ಸು ಸೋತದಲ್ಲ, ನಿನ್ನ ಮನಸ್ಸಿಗೆ ಹೇಳು, ನನ್ನ ಮನವೇ ಅಂತ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು ಅಂತ. ನಿನ್ನ ಮನಸ್ಸು ಬಲ ಕಳ್ಕೊಂಡಿದೋ, ನೀನು ಬಲ ಕಳ್ಕೊಂಡಿದ್ಯೋ, ನೀನು ಸೋತೋಗಿದ್ಯೋ, ದೇವರು ಇವತ್ತ ನಿನಗೆ ಗೆದಿಸಕತ್ತಾನ. ನಿನ್ನ ಜಾಗ ವಿಷಯಕ್ಕಾಗಿ ದೇವರು ನಿನಗೆ ಗೆದಿಸಕತ್ತಾನ. ನಿನ್ನ ಕುಟುಂಬದ ವಿಷಯಕ್ಕಾಗಿ ದೇವರನ್ನು ನಿನಗೆ ಗೆದಿಸಕತ್ತಾನ. ನೀನು ಯಾವ ವಸ್ತು ಕಳ್ಕೊಂಡಿದ್ಯೋ ದೇವರು ಅದನ್ನ ಕೊಟ್ಟು ಗೆದಿಸಕತ್ತಾನ. ಆಮೆನ್. ಹಲ್ಲೆಲೂಯಾ. ದೇವರು ನಿಮಗೆ ಕೊಟ್ಟು ಗೆದಿಸಕತ್ತಾನ. ನೀನ್ ಏನ್ ಕಳ್ಕೊಂಡಿದಿ? ನಿನ್ನ ಮನಸ್ಸಿನಾಗ ಶಾಂತಿ ಇಲ್ಲ, ಆ ಶಾಂತಿ ಕೊಡಕತ್ತಾನ. ನೀನ್ ಏನ್ ಕಳ್ಕೊಂಡಿದಿ? ನಿನ್ನ ಕೆಲ್ಸ ಹೋಗ್ಯದ, ದೇವರು ಕೆಲ್ಸ ಕೊಡಕತ್ತಾನ. ನೀನ್ ಏನ್ ಕಳ್ಕೊಂಡಿದಿ ಅದು ದೇವರು ನಿನಗೆ ಕೊಡಕತ್ತಾನ. ಹಲ್ಲೆಲೂಯಾ. ದೊಡ್ಡದು ಪರಮಾತ್ಮ ನಿನಗೆ ಸಹಾಯ ಮಾಡ್ತಾನ. ಅದೇನ್ ಗೊತ್ತಾ? ನಿನ್ನ ಮನಸ್ಸಿನಾಗ ಶಾಂತಿ, ನಿನ್ನ ಮನಸ್ಸಿನಾಗ ಶಾಂತಿ ಕೊಡಕತ್ತಾನ. ಹಲ್ಲೆಲೂಯಾ. ನಿನ್ನ ಮನಸ್ಸು ಕುಗ್ಗೋಗ್ಯದ, ದೇವರಿಗೆ ಸ್ತೋತ್ರ. ನೋಡ್ರಿ, ಶೈತಾನನು ತಲೆಗೆ ಹಾಕಿ ಕೇಸಿ ನಿಮ್ಮ ಮನಸ್ಸು ಕೆಡ್ಸಕ ನೋಡ್ತಾನ. ದೇವರು ಮನಸ್ಸಿನಾಗ ಕಾರ್ಯ ಮಾಡಿ ಶೈತಾನನಿಗೆ ಓಡಿಸ್ತಾನ. ಶೈತಾನನು ನಿಮಗೆ ತಲೆ ಕೆಡ್ಸಕತ್ತಾನ, ದೇವರು ಮನಸ್ಸಿನಾಗ ಕಾರ್ಯ ಮಾಡ್ತಾನ. ದೇವರು ಮನಸ್ಸಿನಾಗ ಶಾಂತಿ ಕೊಟ್ಟು ಒಂದು ಪ್ರಾರ್ಥನದ ಬಲ ಕೊಟ್ಟು ನಿನಗ ಶೈತಾನನಿಗೆ ಓಡ್ಸಕ ಅಧಿಕಾರ ಕೊಟ್ಟಾನ. ನಿನಗ ಶೈತಾನನ ಓಡ್ಸಕ ಅಧಿಕಾರ ಕೊಟ್ಟಾನ. ಶೈತಾನನು ತಲೆ ಕೆಡಿಸಿದ್ರೆ ದೇವರು ಮನಸ್ಸಿನಾಗ ಬಲ ಕೊಡ್ತಾನ. ಆ ಬಲ ಹೊಂದ್ಕೊಂಡು ಇವತ್ತ ಶೈತಾನನಿಗೆ ಓಡ್ಸು, ನೀ ಶೈತಾನನಿಗೆ ಗದರ್ಸು, ಶೈತಾನನಿಗೆ ಓಡಲಂತ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನಿನಗೆ ಕೆಡ್ಸಕ್ಕಾದ್ರ ಕೈಲಿ ಆಗವಲ್ದು, ಆದ್ರೆ ನಿನಗೆ ಆಲೋಚನೆಗೆ ಹಾಕಕತ್ತಾನ. ನಿನಗೆ ಏನ್ ಕೊಟ್ಟ ದೇವ್ರು ಅಂತ ಹೇಳಕತ್ತಾನ. ನಿನಗೆ ದೇವ್ರ ನಂಬಿ ನಿನಗೆ ಏನ್ ಸ್ವಾರ್ಥ ಆಯ್ತು ಅಂತ, ಏನಾಯ್ತು ನೋಡು, ನಿನ್ನ ಜೀವನ ಹೆಂಗಾಯ್ತಂತ ನಿನ್ನ ತಲೆಗ ತುಂಬಕತ್ತಾನ. ಬಲ ಕಳ್ಕೊಬೇಡ, ಶಕ್ತಿ ಕಳ್ಕೊಬೇಡ, ಶಾಂತಿ ಕಳ್ಕೊಬೇಡ. ದೇವರ ಕೊಟ್ಟ ಶಾಂತಿಲಿಂತ ಪ್ರಾರ್ಥನೆ ಮಾಡಿ ಶೈತಾನನ ಓಡ್ಸು. ನಿನ್ನ ತಲೆ ಕೆಡ್ಸ ಶೈತಾನನಿಗೆ ಓಡ್ಸು.
ಪ್ರಾರ್ಥನೆ ಮಾಡ್ಲಾರ್ದಂಗ ಕೂಡ್ಸದ ಶೈತಾನನು ಓಡ್ಸು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಡ, ಮನ್ಸಾಗವಲ್ದು ನಿನಗ. ಪ್ರಾರ್ಥನೆ ಕೂಡಕ ಮನ್ಸಾಗವಲ್ದು ನಿನಗ. ಹಲ್ಲೆಲೂಯಾ. ನಿನಗ ಆರಾಧನೆ ಮಾಡ ಮನ್ಸಾಗವಲ್ದು ನಿನಗ. ವಾಕ್ಯ ಓದಕ ಮನ್ಸಾಗವಲ್ದು ನಿನಗ. ನೋಡು, ಪ್ರಾರ್ಥನೆ ಮಾಡಿದ್ರೆ ಏನ್ ಸಿಗ್ತದ ನಿನಗ? ವಾಕ್ಯ ಹೋದ್ರೆ ಏನ್ ಸಿಗ್ತದೆ ನಿನಗ? ಆರಾಧನೆ ಮಾಡಿದ್ರೆ ಏನ್ ಸಿಗ್ತದೆ ನಿನಗ ಅಂತ ಶೈತಾನನು ನಿನ್ನ ತಲೆಗ ಹಾಕಿ ಬಿಟ್ಟಾರ. ಈಗ ನೀನು ಗದರ್ಸು. ನಿನ್ನ ದೇವರು ನಿನ್ನ ಮನಸ್ಸಿನಾಗ ಶಾಂತಿ ಕೊಡಕತ್ತಾನ. ನೀನು ವಾಕ್ಯ ಹಿಡ್ಕೊಂಡು ಆ ಶೈತಾನನಿಗೆ ಗದರ್ಸು. ನೀನು ವಾಕ್ಯ ಓದಿ ಶೈತಾನನಿಗೆ ಗದರ್ಸು. ಆರಾಧನೆ ಮಾಡ್ತಾ ಶೈತಾನನಿಗೆ ಗದರ್ಸು. ಗದರ್ಸು, ಬಿಡಬೇಡ. ನೀನು ದೇವರನ್ನ ನಂಬಿ ಮಗಳೇ ಆಗಿದ್ದಿ. ನೀನು ದೇವರನ್ನ ನಂಬು ಮಗ ಆಗಿದ್ದಿ. ನಿನ್ನ ಮನಸ್ಸಿನಾಗ ದೇವರ ಆತ್ಮ ಸಹಾಯ ಮಾಡ್ತಾನ. ಕರ್ತನ ಆತ್ಮ ನಿನಗೆ ಸಹಾಯ ಮಾಡ್ತಾನ. ಗದರ್ಸು, ಹೇಳು, ದೇವರೇ ಈ ಶೈತಾನನ ನರಕದಾಗ ಹಾಕು ಅಂತ. ಹಲ್ಲೆಲೂಯಾ. ವಾಕ್ಯ ಓದ್ಕೋಣ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಹಲ್ಲೆಲೂಯಾ. ನೀ ನಂಬಿದಿ, ನಿನ್ನ ಮನಸ್ಸು ಕೂಡ ನಂಬ್ಯದ. ನೀನು ಸಹಾಯ ಮಾಡ್ತಾನ ಕರ್ತನ ಆತ್ಮ. ನಿನಗೆ ಸಹಾಯ ಬರಕತ್ತದ ಮಗಳೇ. ಕರ್ತನ ಆತ್ಮ ನಿನಗೆ ಸಹಾಯ ಬರಕತ್ತದ. ಕರ್ತನ ಆತ್ಮ ಸಹಾಯ ಮಾಡಕತ್ತದ ಮಗನೇ. ನೀನು ದೇವರನ್ನು ಕೂಗು, ದೇವರನ್ನು ಏಳು, ಈ ಶೈತಾನನ್ನು ಗದರ್ಸು, ಈ ಶೈತಾನನಿಗೆ ಓಡ್ಸು ಅಂತ ದೇವರಿಗೆ ಹೇಳು. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲ, ನಿನ್ನ ದೇವ ದೂತರನ್ನು ದೇವರು ನಿನ್ನ ಹಿಂದೆ ಕಳ್ಸಕತ್ತಾನ. ನಿನಗೆ ಗೊತ್ತಿಲ್ಲ. ನೀನು ಪ್ರಾರ್ಥನೆ ಮಾಡು. ನಿನ್ನ ಹಿಂದೆ ದೇವ ದೂತರಾರ ಆ ದರ್ಶನ ನೀನು ಕಾಣಕತ್ತಿದಿ. ಯಾರೋ ಪ್ರಾರ್ಥನೆ ಮಾಡ್ತಾರೆ, ದೇವರ ಮಗಳು. ನಿನ್ನ ಹಿಂದೆ ದೇವ ದೂತರಾರ. ಪ್ರಾರ್ಥನೆ ಮಾಡು. ದೇವರನ್ನು ನಂಬಿ ಶಾಂತಿವಾಗಿದ್ದು ದೇವರನ್ನು ಪ್ರಾರ್ಥಿಸಿ ಆ ಶೈತಾನನ್ನು ಓಡಿಸು. ನಿನ್ನ ಮನೆಗೆ ಜಗಳ ತಂದ ಹಾಕ ಶೈತಾನನ್ನು ಓಡಿಸು. ನಿನ್ನ ಹಿಂದೆ ದೇವ ದೂತರು ನಿಂತಾರ. ಆ ದರ್ಶನ್ ನೀ ಕಾಣಕತ್ತಿದಿ. ಆ ದರ್ಶನ್ ನೀ ನೋಡಕತ್ತಿದಿ. ಹಲ್ಲೆಲೂಯಾ. ಆ ದರ್ಶನ್ ನೀ ನೋಡಕತ್ತಿ. ನಿನ್ನಿಂದ ದೇವದೂತರಾರ. ನಿನ್ನ ಮನಸ್ಸಿನಾಗ ದೇವರ ಆತ್ಮ ಕಾರ್ಯ ಮಾಡಕತ್ತಾನ. ನಿನ್ನ ಆತ್ಮಗೆ ಶಾಂತಿ ಕೊಟ್ಟಾನ, ನಿನಗೆ ಬಲ ಕೊಟ್ಟಾನ, ನಿನಗೆ ಶಕ್ತಿ ಕೊಟ್ಟಾನ. ದೇವರನ್ನು ನಂಬಿ ಶಾಂತಿವಾಗಿರು. ದೇವರನ್ನೇ ಮತ್ತೆ ಯಾರೋ ಇದಿಲ್ಲ. ನೀ ಯಾವ ಮನುಷ್ಯರ ಮೇಲೆ ವಿಶ್ವಾಸ ಮಾಡಬಾರ್ದು. ನೀ ಮನುಷ್ಯರ ಮೇಲೆ ಎಲ್ಲ ನಂಬಿದು, ದೇವರನ್ನೇ ನಂಬಿದಿ. ಹಲ್ಲೆಲೂಯಾ. ಆತ ನಿನಗೆ ಜಯ ಕೊಡಕತ್ತಾನ. ಆತ ನಿನಗೆ ಗೆಲುವು ಕೊಡಕತ್ತಾನ. ಆತ ನಿನಗೆ ಶಕ್ತಿ ಕೊಡಕತ್ತಾನ. ಆತ ನಿನಗ ನೀ ಕಳ್ಕೊಂಡು ದಾಶಿಸು ಮತ್ತೆ 7 ಪ್ರತಿಫಲ ದೇವರು ನಿನ್ ಕೊಡಕತ್ತಾನ. ನೀ 1 ಕಳ್ಕೊಂಡಿರ್ಬೋದು, ದೇವರು 7 ಕೊಡಕತ್ತಾನ. 7 ಪ್ರಕಾಶಿಸ ಬೆಳಕು ನಿನ್ನ ಜೀವನದಾಗ ನಿನ್ನ ಮೇಲೆ ಇಳಕತ್ತಾನ. ನಿನ್ನ ಮೇಲೆ ಇಳಕತ್ತಾನ. ಈಗ ಇಳಿದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನೀನು ಗದರ್ಸು ಶೈತಾನನಿಗೆ. ನಿನ್ನ ಮನಸ್ಸು ಕೆಡ್ಸಕ ಬಂದದದು. ನಿನಗ ದೇವರ್ಲಿಂತ ದೂರ ಮಾಡಕ ಬಂದದದು. ಆದ್ರೆ ಅದು ಎಷ್ಟೇ ಪ್ರಯತ್ನ ಪಟ್ರೆ ಅದು ಆಗೋದಿಲ್ಲ. ದೇವರು ನಿನ್ನ ಸಂಗಡನ. ದೇವರ ಆತ್ಮನ ಬೆಂಕಿ, ಪವಿತ್ರಾತ್ಮನ ಬೆಂಕಿ ನಿನಗ ಒಂದು ಬಲ ಕೊಡ್ತದ, ಒಂದು ಶಕ್ತಿ. ಪವಿತ್ರಾತ್ಮನ ಬೆಂಕಿ ನಿಂಬಲ್ಲಿ ಸಾಮರ್ಥ್ಯ, ಒಂದು ಅಭಿಷೇಕ ಅದ. ನೀನು ನಂಬಿದ ಮಗಳಾಗಿದೆ. ನೀನು ಪ್ರಾರ್ಥನೆ ಮಾಡುವಾಗ ಅದು ಶೈತಾನ್ ನಿನಗೆ ಏನ್ ಮಾಡಕ್ ಬರಲ್ಲ. ಹಲ್ಲೆಲೂಯಾ. ನೀನ್ ನಿರಾಶಾಗಿ ಕುಂತಿದಿ. ನೀನು ಸೋತೋಗಿ ಕುಂತಿದಿ. ನೀನು ಸೋತೀನಿ ಅಂತ ತಿಳ್ಕೊಂಡಿದಿ. ಇಲ್ಲ, ಈಗ ಗೆದೆ ಕತ್ತಿದಿ. ನಿನ್ನ ದೇವರು ನಿನಗೆ ಗೆಲುವು ಕೊಡಕತ್ತಾನ. ನಿನ್ನ ದೇವರು ನಿನಗೆ ಶಕ್ತಿ ಕೊಡಕತ್ತಾನ. ನಿನ್ನ ದೇವರು ನಿನಗೆ ಬಲ ಕೊಡಕತ್ತಾನ. ಹಲ್ಲೆಲೂಯಾ. ನಿನ್ನ ದೇವರು ನಿನಗೆ ಕೈ ಬಿಡೋದಿಲ್ಲ ಮಗಳೇ. ನಿನ್ ಕೆಲ್ಸದಲ್ಲಿ ನಿನ್ ಸೋತೋಗಿದ್ಯಾ, ಕೆಲ್ಸ ಹೋಗ್ತಾನಂತ ಇಲ್ಲ, ದೇವರು ಕೆಲ್ಸ ಕೊಡಕತ್ತಾನ. ದೇವರು ಕೆಲ್ಸ ಕೊಡ್ತಾನ. ನಿನಗೆ ಪರಮಾತ್ಮ ಕರ್ದಾತನೋ, ನಂಬಿಗಸ್ತನಾನ. ನಿನಗೆ ಅಷ್ಟು ಸುಲಭವಾಗಿ ಕೈ ಬಿಡೋ ದೇವರಲ್ಲ. ಹಲ್ಲೆಲೂಯಾ. ನಿನಗೆ ತಲೆಗೆ ಬಂದದ ಆಲೋಚನೆ ಶೈತಾನ್ ಹಾಕಿದ್ದು. ನಿನ್ನ ದೇವರು ಮನಸ್ಸಿಗೆ ಶಾಂತಿ ಕೊಟ್ಟು ಮತ್ತೆ ನೀನು ಕಳ್ಕೊಂಡದು ದೇವರು ನಿನಗೆ 7 ಕೊಡ್ತಾನ. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ನೆರವೇರ್ಲಿ ಅಂತ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಸ್ವಾಮಿ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರಬಹುದು. ಪ್ರತಿಯೊಬ್ಬರ ನಿನ್ನ ಮಕ್ಕಳು, ನಿನ್ನ ಮಗಳು ಸ್ವಾಮಿ, ಯಾರು ಕರ್ತನೆ ಮನಸ್ಸಲ್ಲಿ ಕರ್ತನೆ ಕುಗ್ಗಿ ಹೋದರ ಸ್ವಾಮಿ, ಬಲ ಕಳ್ಕೊಂಡ ರಾಜ್ಯ ಅವರ ಮನಸ್ಸಿಗೆಲ್ಲ ಈ ವಾಕ್ಯದ ಮುಖಾಂತರ ಶಾಂತಿ ಸಿಗ್ಲಿ ಕರ್ತನೆ.
ಅವರ ಮನಸ್ಸಲ್ಲಿ ಶಾಂತಿ ಸಮಾಧಾನ ಉಂಟಾಗ್ತದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳು ಆಶೀರ್ವಾದವಾಗ್ತದಕ್ಕಾಗಿ ದೇವರಿಗೆ ಸ್ತೋತ್ರ. ಇವ ಸಮಯಕ್ಕಾಗಿ ಸ್ತೋತ್ರ. ನೀವು ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ. ಒಳ್ಳೆ ಸಂದೇಶ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಈ ಸಲ ಪ್ರಾರ್ಥನಾ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಪರಲೋಕದ ತಂದೆ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್.